ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಹಬ್ಬ ನಡೀತಿದೆ. ಸಖತ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಹಬ್ಬನ. ನಾನು ಲಾಸ್ಟ್ ಇಯರ್ ಕೂಡ ಈ ಹಬ್ಬದ ಬ್ಲಾಗ್ ಹಾಕಿದೆ ಅಂಡ್ ಈ ವರ್ಷ ಕೂಡ ಹಾಕ್ತಿದ್ದೀನಿ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಹಬ್ಬ. ನನ್ನ ಪಾಪು ಊರಿಗೆ ಹೋಗಿ 3 ತಿಂಗಳಾಗಿತ್ತು. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗಿದ್ದಾರೆ. ಸ್ವಲ್ಪ ಕಲರ್ ಡಲ್ ಆಗಿಬಿಡಿದಾಳೆ ಊರಲ್ಲಿ. ತಾನೇ ಪೂಜೆ ಮುಗಿಸಿದೆ, ಸಂಜೆ ತಂಬಿಟ್ಟು ಆಗ್ತಿದೆ. ಆವಾಗ ಚಂದ ರೆಡಿ ಆಗಿ ಬಾಯ್ ಚಿನ್ನಿ ಅಂತ ಏನು ಏಮಕ್ಕ ಇಲ್ಲ ಏಮಕ್ಕ ತಾತಲ್ಲ ತಾತ ಎಲ್ಲಗೋನೆ. ಸೊ ಇವಾಗ ತಂಬಿಟ್ಟು ಮಾಡಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬಿಕಾಸ್ 3 o'clock ಆಯ್ತು. ಸಂಜೆ ತಂಬಿಟ್ಟು ಆರ್ತಿರೋದ್ರಿಂದ ಸೊ ತಂಬಿಟ್ಟು ಕೆಲಸ ನಡೀತಾ ಇದೆ. ನಮ್ಮಮ್ಮ ನಂಗೆ ಹೆಲ್ಪ್ ಮಾಡ್ತಿದ್ದಾರೆ ತಂಬಿಟ್ಟು ಮಾಡೋದಕ್ಕೆ. ಅಲ್ಲಿ ನಿಮ್ಗೆ ಅವಾಗಲೇ ತೋರಿಸ್ತಾ ಅಲ್ವಾ, ಅಕ್ಕಿನ ನೆನೆ ಹಾಕ್ಬಿಟ್ಟು ಅದನ್ನ ಏನೋ ಒಣಗಕ್ಕೆ ಇಟ್ಟಿದ್ದೆ. ಅದ್ರದ್ದು ಪ್ರೊಸೀಜರ್ ಮುಗಿತು, ಅದನ್ನ ರುಬ್ಕೊಂಡು ಆಯಿತು. ಇವಾಗ ಬೆಲ್ಲದ ಪಾಕ ತೆಗಿತಾ ಇದ್ದೀನಿ. ಎಸ್, ಅದಾದ್ಮೇಲೆ ಏನೋ ಇದೆ, ನಾನು ಬ್ಲಾಗ್ ಮಾಡ್ಕೊತ ಮಾಡಕ್ಕೆ ಹೋದ್ರೆ ನಾನು ಎಲ್ಲ ಹಾಳು ಮಾಡ್ಬಿಡ್ತೀನಿ ಅಂತ ಆ ತಂಬಿಟ್ಟು ಪ್ರೊಸೀಜರ್ದು ಮಾಡ್ತಿಲ್ಲ. ಸೊ ತಂಬಿಟ್ಟು ಫಿನಿಶ್ ಆದ್ಮೇಲೆ ನಿಮ್ಗೆ ಅದನ್ನ ತೋರಿಸ್ತೀನಿ ಯಾವ ತರ ಆಗಿದೆ ಅಂತ. ಓಕೆ, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಕೋ ರೆಸ್ಪೆಕ್ಟ್ ಇಲ್ಲ, ಇಲ್ಲಕೋ ಹತ್ತೋಳ. ಇವಾಗ ತಂಬಿಟ್ಟು ಆರ್ತಿಗೂ ಹೋಗ್ತಿದ್ದೀವಿ. ಇದು ನನ್ನ ತಂಬಿಟ್ಟು ಆರ್ತಿಯ ಔಟ್ಫಿಟ್ಟು. ಶುಭೀಕ್ಷಾ ನಾನು ಎತ್ಕೋಬೇಕಂತ ನಮ್ಮ ಏರಿಯಾ ನೋಡ್ರಿ ಏನ್ ಸಕಲಾಗಿ ಕಾಣಿಸ್ತಿದಾರ. ಲಾಸ್ಟ್ ಇಯರ್ ಕೂಡ ಅಣ್ಣಮ್ಮ ಬ್ಲಾಗ್ ನಾನು ಮಾಡಿದ್ದೆ, ಅದನ್ನ ಬೇಕಂದ್ರೆ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ಈ ಕಡೆ ಒಂದು ಸ್ಟೇಜ್ ಇದೆ, ಇದು ಆರ್ಕೆಸ್ಟ್ರಾಗೋಸ್ಕರ ಹಾಕಿದ್ದಾರೆ. ಅಂಡ್ ಆಪೋಸಿಟ್ ಒಂದು ಸ್ಟೇಜ್ ಇದೆ, ಅದನ್ನ ಅಣ್ಣಮ್ಮ ಕೂರಿಸ್ತಾರೆ. ಅಣ್ಣಮ್ಮ ಏರಿಯಾಗ ಬಂದಿದೆ, ಇನ್ನ ಕೂರ್ಸಿಲ್ಲ. ಏನ್ ಸ್ವಲ್ಪ ನಾವು ಅಣ್ಣಮ್ಮ ಹತ್ರ ರೀಚ್ ಆಗ್ತಿದ್ದೀವಿ. ಸೊ ತಂಬಿಟ್ಟು ಆರ್ತಿ ಕೊಡೋದಕ್ಕೆ ಸೊ ನಾವು ಹ್ಯಾಂಡ್ ರೈಸ್ ಮಾಡ್ತೀವಿ. ಇಲ್ಲಿ ಕಾಣಿಸ್ತಿದೀವಾ? ಆರತಿ ಎಲ್ಲ ಮುಗೀತು. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ಟುಡೇ ಇಸ್ ಡೇ 2. ಇವತ್ತು ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾ ನಡೀತಿದೆ. ಸೊ ನಾವು ಇವಾಗ ರೆಡಿ ಆಗಿಬಿಟ್ಟು ಆರ್ಕೆಸ್ಟ್ರಾ ಹೋಗ್ತಿದ್ದೀವಿ. ಹಾಯ್ ಮಾಡಿ. ಸೊ ನಾವೆಲ್ಲರೂ ಇವಾಗ ಆರ್ಕೆಸ್ಟ್ರಾ ಅಟೆಂಡ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಲೈಕ್ ಯಾರ್ಯಾರಂದ್ರೆ ಆಲ್ಮೋಸ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ದಿಲೀಪ್ ಎಲ್ಲಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ. ಸೊ ನಾವಿವಾಗ ಜಾಯಿನ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 10-15 ನಿಮಿಷ ಆಯಿತು ಸ್ಟಾರ್ಟ್ ಆಗಿ. ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಸೊ ಇದು ನೋಡಿದ್ದೀವಿ ಪ್ರೇಮ ವೇದ ಸುದೀಕ್ಷಾ ಬೇಬಿ. ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗೀತೆಯನ್ನ ಪ್ರಾರಂಭಗೊಳಿಸ್ತಾ ಇದ್ದೀವಿ. ಎಲ್ಲ ಗೀತೆಗಳು ಸಹ ಕೆಲವು ಗೀತೆಗಳು ಲೈವ್ ಇರುತ್ತೆ. ಈಗ ನೋಡಿ, ಲೈವ್ ಇನ್ಸ್ಟ್ರೂಮೆಂಟ್ ನ ಒಂದು ಗೀತೆಯನ್ನ
ಮಾಡ್ಕೊಬಿಡ್ರಿ ಅಲ್ಗೋ ಸೊ ಈಗ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದ್ವಿ. ನಾವು 3 ದಿನದಿಂದನೂ ಏನೋ ಫಸ್ಟ್ ಡೇ ತಂಬಿಟ್ಟು ಆಗ್ತಿತ್ತು, ಅವತ್ತು ನಾವು ಏನೋ ಫಸ್ಟ್ ಡೇ ತಂಬಿಟ್ಟು ಆಗ್ತಿತ್ತು, ಅವತ್ತು ಪೂಜೆ ಮಾಡಿಸಿರ್ಲಿಲ್ಲ ನಾವು. ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬಿಟ್ಟು, ಸೊ ಇವತ್ತು ತಗೊಂಡೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಇವತ್ತೇ ಮನೆಗೆ ಬಂದ್ವಿ. ಸ್ಟಾಲ್ಸ್ ಎಲ್ಲ ಹಾಕಿದಾರಲ್ವ, ನನಗೆ ಶಾಪಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಫ್ರೆಂಡ್ಸ್, ಬಿಕಾಸ್ ಮನೆಯಲ್ಲೇ ಅಷ್ಟು ಕೆಲಸಗಳಿದೆ. ಸೊ ಆಚೆ ಹೋಗೋಕ್ಕೆ ಆಗ್ತಿಲ್ಲ. ಒಂದ್ಸತಿ ತಂಬಿಟ್ಟು ಅರ್ತಿ ಪ್ರಿಪೇರ್ ಮಾಡೋದು, ಎತ್ಕೊಂಡು ಹೋಗೋದು, ಮತ್ತೆ ವಾಪಸ್ ಬಂದ್ಬಿಡೋದು, ಮತ್ತೆ ಯಾರ್ದು ಎತ್ಕೊಂಡು ಹೋಗೋದು, ಮತ್ತೆ ಮನೆಗೆ ಬರೋದು, ವಾಪಸ್ ಆ ಥರನೇ ಆಗ್ತಿದೆ. ಸೊ ಇವತ್ತು ಲಾಸ್ಟ್ ಡೇ, ಇವತ್ತು ಸಂಜೆ ಪ್ರಾಬಬ್ಲಿ ಎಲ್ಲ ಎತ್ಬಿಡ್ತಾರೆ. ಅಷ್ಟರಲ್ಲಿ ಶಾಪಿಂಗ್ ಮಾಡ್ಬೇಕು ಸ್ವಲ್ಪ ಆದರೂ ಅಟ್ಲೀಸ್ಟ್. ಇವಾಗೂ ಟೈಮ್ ಇಲ್ಲ, ನೋಡುವ ಆಮೇಲಿಂದ ಶಾಪಿಂಗ್ ಹೋಗ್ತೀನಿ. ಸಣ್ಣದೊಂದು ದಪ್ಪ ಕೋಳಿ ತಿಂತಾರೆ ಅಂತ ಇವಾಗ ಕಟ್ ಮಾಡಿಸ್ಕೊಬರಕ್ಕೆ ಹೋಗೋರೆ. ಇವ್ರು ಹೇಳ್ತಾರೆ ಉಡಿ 1-2 ಅಂತದ್ರಲ್ಲಿ ಹುಳ ಇರುತ್ತೆ ಅಂತ. ಹುಳ ತಿನ್ನೋದಂತೆ, ಇಷ್ಟಿರೋ ಹುಳನ, ಅಷ್ಟು ದಪ್ಪ ಕೋಳಿನೇ ತಿಂತಾರೆ. ಇದು ನಾನು ಕಂಡಿಡ್ತಿರೋದಲ್ಲ, ನಮ್ಮ ಯಜಮಾನ್ರು ಮಾಡಿರೋದು. ಅವತ್ತು ಹಂಗೆ ಹಾಕ್ಬಿಟ್ಟಾರೆ ಅಂದ್ರೆ ತಿನ್ನಡ ಬಿಡ, ಇದೇ ತಿಂತಾ ಇದೀವಿ, ಹುಳ ತಿನ್ನೋಕೇನೋ ಅಂದ್ರು, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಲಾಜಿಕ್ ಸುಮ್ಮನೆ ಹೇಳ್ದೆ ಆಡು. ಇವತ್ತು ಎದ್ಬಿಡ್ತಾರೆ ಸ್ಟಾಲ್ ಅಂತ, ಇವಾಗ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಹೋಗ್ತಿದ್ವಿ. ಕಾಸು ಸೇಗೆ ಮಾಡ್ತಿದ್ದಾರೆ. ನಾನು ಆಡಲ್ಲಪ್ಪ, ಸೋದ್ಬಿಡ್ತೀನಿ, ಅದು ಇಷ್ಟ ಇಲ್ಲ. ಸೊ ಇಲ್ಲಿ ನೋಡ್ರಿ ಜನ ಜಾತ್ರೆ. ಇಲ್ಲಿ ಚೋಚೋ ಖಾರ ಮೂವಿ ಹೊಡಿಸ್ ಮನೆ ಹೋಗ್ತೀಯ? ಆಟ ಸಾಮಾನುಗಳಿದೆ. ಶುಭೀಕ್ಷಾ ಆಲ್ರೆಡಿ ತೊಗೊಂಡಿಲ್ಲ, ನಮ್ಮ ಅಪ್ಪ ಹತ್ರ ತೆಗೆಸ್ಕೊಂಡಿದ್ದಾರೆ. ದೈವಿಕ್ ಹಾಯ್ ಹೇಳ್ಬಿಡೋದು. ಹಾಯ್ ಹೇಳೋ. ಸೊ ಇಲ್ಲೇನೋ ಇದೆ ಜ್ಯುವೆಲ್ರಿ ಸಮಥಿಂಗ್ ಚೆನ್ನಾಗಿದೆ. ಟೀನಾ ನೀ ಕುಡಿದ್ಯಾ? ಬ್ಯಾಗ್ ತಗೊಳ್ಳೋಣ ಬರೇ. ಬ್ಯಾಗು ಬೇಕು, ಪರ್ಸ್ ಬೇಕು, ಬಾ ತಗೋಬೋಣ. ಚೆನ್ನಾಗಿ ಚೂಸ್ ಮಾಡು. ಬ್ಯಾಗ್ ಸೆಲೆಕ್ಷನ್ ಮಾಡಕ್ಕೆ ಬಂದಿದ್ದೀನಿ. ಅಣ್ಣಮ್ಮ ದೇವಿನ ಕಳಿಸ್ಕೊಡ್ತಿದ್ದಾರೆ. ಫೈನಲ್ ಡೇ ಇವತ್ತು. ಇವಾಗ ತಾನೇ ಅಣ್ಣಮ್ಮನ್ನ ಕಳಿಸ್ಕೊಟ್ರು. ಸಖತ್ ಅದ್ಧೂರಿಯಾಗಿತ್ತು ಹಬ್ಬ ಅಂತೂ. ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಈ ಥರ ಏನೋ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಸುಮ್ಮನೆ ಹಂಗೆ ಕೂಸ್ಬಿಟ್ಟು ಸುಮ್ಮನೆ ಎತ್ಬಿಡೋದು ಅಷ್ಟು ಮಾಡ್ತಾರೆ. ಇಲ್ಲ ಹಂಗಲ್ಲ, ಡಿಟ್ಟೋ ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ ಅದೇ ಪ್ರೊಸೀಜರಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ. ಹಬ್ಬ ಅಂತೂ ಸೂಪರ್ ಆಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಏನೋ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ವಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಇದೇ ಫಸ್ಟ್ ವಿಡಿಯೋ ಆಗಿ ನನ್ನ ಹಳೆ ವಿಡಿಯೋಸ್ ಎಲ್ಲ ಏನಿದೆ ಅದನ್ನು ಕೂಡ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಹೋದ ವರ್ಷದ ಅಣ್ಣಮ್ಮ ಬ್ಲಾಗ್ ಕೂಡ ಮಾಡಿದ್ದೆ, ಅದನ್ನ ನಾನು ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ನೀವು ಅದನ್ನು ಕೂಡ ನೋಡಬಹುದು, ಹೋದ ವರ್ಷ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಅಷ್ಟೇ.